ಉತ್ತರಾಖಂಡದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ ಸ್ಥಳವನ್ನು ಕೆಲವರು ಶುದ್ಧೀಕರಿಸಿದ ಘಟನೆಯನ್ನು ದಾವಣಗೆರೆ ಜಿಲ್ಲಾ ಛಲವಾದಿ ಮಹಾಸಭಾ ಖಂಡಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಹಾಸಭಾದ ಅಧ್ಯಕ್ಷ ಎನ್ ರುದ್ರಮುನಿ, ಸ್ವಾತಂತ್ರ್ಯ ಬಂದು ದಶಕಗಳು ಕಳೆದರೂ ದೇಶದಲ್ಲಿ ಜಾತೀಯತೆ ಹಾಗೂ ಅಸ್ಪೃಶ್ಯತೆ ಜೀವಂತವಾಗಿರುವುದಕ್ಕೆ ಈ ಘಟನೆ ಸಾಕ್ಷಿ ಎಂದರು. ಜಾತಿಯ ಕಾರಣಕ್ಕೆ ಸ್ಥಳ ಶುದ್ಧೀಕರಿಸುವುದು ಸಂವಿಧಾನ ನೀಡಿದ ಸಮಾನತೆಯ ಹಕ್ಕಿಗೆ ವಿರುದ್ಧವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಕೃತ್ಯ ಎಸಗಿದ ಕಿಡಿಗೇಡಿಗಳನ್ನು ಗಡೀಪಾರು ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ರಾಷ್ಟ್ರಪತಿ, ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಎಸ್ ಶೇಖರಪ್ಪ, ಎಡಿ ಕೊಟ್ರಬಸಪ್ಪ, ಜಯಪ್ರಕಾಶ್, ಗುಡಾಳ್ ಜಯಣ್ಣ, ನಾಗಭೂಷಣ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಉತ್ತರಾಖಂಡದ ಹಲ್ದಾನಿಯಲ್ಲಿ ದಿನಾಂಕ 8/8/26 ನಮ್ಮ ಸಮಾಜದ ಮುಖಂಡರು ಮತ್ತು ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಅವರು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಅವರು ಆ ಸ್ಥಳದಲ್ಲಿ ಭಾಷಣವನ್ನು ಮಾಡ್ತಾರೆ. ಅದು ಏನೋ ಒಂದು ವಿಚಾರಗಳನ್ನು ಇಟ್ಕೊಂಡು ಅವರು ಅಲ್ಲಿ ಒಂದು ಪ್ರಸ್ತಾವನೆಯನ್ನು ಮಾಡ್ತಾರೆ. ಆ ಸ್ಥಳದಲ್ಲಿ ಮಾಡಿರ್ತಕ್ಕಂಥ ಒಂದು ಏನು ಮಾತುಕತೆ ಮಾಡಿದರು, ಅದನ್ನು ಆ ಸ್ಥಳವನ್ನು ಅವರು ಕಿಡಿಗೇಡಿಗಳು ಅದನ್ನು ಶುದ್ಧೀಕರಿಸುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಅದು ಎಲ್ಲ ಮೀಡಿಯಾದಲ್ಲೂ ಕೂಡ ಬಂದಿದೆ. ಸೊ ಈ ಮನಸ್ಥಿತಿ ಇರ್ತಕ್ಕಂಥ ನಾಯಕರುಗಳು, ಅವರ ನಾಯಕರು ಅಂತ ಕರಿಬಾರ್ದು, ಅವರು ಕಿಡಿಗೇಡಿಗಳು ಈ ಒಂದು ಒಬ್ಬ ರಾಷ್ಟ್ರದ ಒಂದು ಪ್ರತಿಷ್ಠಿತ ವ್ಯಕ್ತಿಯನ್ನು ಅವರು ಉದ್ದೇಶಿಸಿ ಅವರು ಮಾಡಿರ್ತಕ್ಕಂಥ ಸ್ಥಳವನ್ನು ಶುದ್ಧೀಕರಿಸಿದಂತನ್ನು ನಾವು ಸಮಾಜ ಅತ್ಯಂತ ಉಗ್ರವಾಗಿ ಖಂಡಿಸ್ತೇವೆ. ಒಬ್ಬ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕನಿಗೆ ಈ ಗತಿಯಾದರೆ ಇನ್ನು ಸಾಮಾನ್ಯನ ಗತಿ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಈ ದೇಶದಲ್ಲಿ ಇನ್ನೂ ಕೂಡ ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಬ್ಬರೇ ಉದಾಹರಣೆ ಆಗಿಲ್ಲ. ಜಗಜೀವನ್ ರಾಮ್ ಅವ್ರಿಗೂ ಕೂಡ, ಈ ಭಾರತದ ಮಾಜಿ ಪ್ರಧಾನಿಯಾಗಿರ್ತಕ್ಕಂಥ ದಿವಂಗತ ಉಪ ಪ್ರಧಾನಿಯಾಗಿರ್ತಕ್ಕಂಥ ನಮ್ಮ ಜಗಜೀವನ್ ರಾವ್ ಅವ್ರಿಗೂ ಕೂಡ ಅವಮಾನ ಮಾಡಿದಂಥ ಇತಿಹಾಸ ಇದೆ. ಅದರ ಜೊತೆಗೆ ನಮ್ಮ ಕೇಂದ್ರ ಸಚಿವರಾದಂಥ ನಾರಾಯಣ ಸ್ವಾಮಿಯವರು ಅವರ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ದೇವಸ್ಥಾನಕ್ಕೆ ಹೋದಾಗ ಅವ್ರನ್ನ ಓಪನ್ನಾಗಿ ನೀವು ಬರಬೇಡಿ ಅಂತ ಹೇಳಿದಂಥ ಇತಿಹಾಸವೂ ಕೂಡ ಇದೆ. ಹಾಗಾಗಿ ಈ ದೇಶದಲ್ಲಿ ಅಂಥದ್ದು ಮಹಾನ್ ನಾಯಕರನ್ನ ಬಿಡದೇ ಇರುವಂಥ ಒಂದು ವ್ಯವಸ್ಥೆ ಇನ್ನು ಸಾಮಾನ್ಯನ ಪಾಡೇನೋದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಈ ಒಂದು ಅಸ್ಪೃಶ್ಯತೆಯ ಕರಾಳ ಅನುಭವ ನಮ್ಮ ಸಮುದಾಯದ ಎಲ್ರಿಗೂ ಆಗಿರ್ತದೆ. ಆಲ್ಮೋಸ್ಟ್ ಹಳ್ಳಿಗಳಲ್ಲಿ, ನಗರಗಳಲ್ಲಿ ಸ್ವಲ್ಪ ಕಡಿಮೆ ಇದೆ. ಹಳ್ಳಿಗಳಲ್ಲಿ ಇನ್ನೂ ಕೂಡ ಮೊನ್ನೆ ಉದಾಹರಣೆಗೆ ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ನಡೆದಂಥ ಒಂದು ದೇವಸ್ಥಾನದಲ್ಲಿ ಆ ಘಟನೆ ಕೂಡ ತಮ್ಮ ಗಮನದಲ್ಲಿದೆ. ಆ ದೇವಸ್ಥಾನಕ್ಕೆ ಹೋದಂಥ ನಮ್ಮ ಸಮುದಾಯದ ವ್ಯಕ್ತಿಗಳಿಗೆ ಅಲ್ಲಿ ಓಪನ್ನಾಗಿ ಅಸಲ್ಟ್ ಮಾಡಿ ಅವ್ರನ್ನ ಗಾಯಗೊಳಿಸ್ತಾರೆ ಅಂತಂದರೆ ಇನ್ನು ಈ ದೇಶದ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಇಷ್ಟೇ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವರಿಗೆ ಒಂದು ಆಗ್ರಹ ಮಾಡೋದೇನೆಂದರೆ, ಅವರಿಗೆ ಕೇಂದ್ರ ಸರ್ಕಾರ ಅವರಿಗೆ ಗಡೀಪಾರು ಮಾಡಬೇಕು ಮತ್ತು ಉಗ್ರವಾದಂಥ ಶಿಕ್ಷೆಯನ್ನು ಅವರಿಗೆ ಕೊಡಿಸ್ಬೇಕು, ಕಾನೂನು ರೀತಿ ಕ್ರಮ ಜರುಗಿಸ್ಬೇಕು. ಒಂದು ಇಲ್ಲದೆ ಹೋದರೆ ಮತ್ತೆ ನಾವು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸಮುದಾಯದಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗ ತಾನೇ ನಾವು DC ಕಚೇರಿಗೆ ಹೋಗಿ, ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಮ್ಮ ಒಂದು ಮನವಿಯನ್ನು ಕೊಟ್ಟು ಬಂದಿದ್ದೀವಿ. 4 ಭಾರತದ ರಾಷ್ಟ್ರಪತಿಗಳಿಗೆ, ಗೌರವಾನ್ವಿತ ರಾಜ್ಯಪಾಲರಿಗೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಂಥ DK ಶಿವಕುಮಾರ್ ಅವರಿಗೆ ಮತ್ತು ನಮ್ಮ DCM ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಮತ್ತು KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರಿಗೂ ಕೂಡ ನಾವು ಮನವಿಯನ್ನು ಕೊಟ್ಟು ಬಂದಿದ್ದೇವೆ. ಸೊ ಇಲ್ಲಿಂದ ನಾವು ಈಗ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದೆ ಪುತ್ಥಳಿ ಮುಂದೆ ಹೋಗಿ ನಮ್ಮ ಸಮುದಾಯದ ನಾಯಕರಿಗೆ ಏನು ಅವಮಾನ ಆಗಿದೆ ಅದನ್ನು ಖಂಡಿಸಿ ನಾವೊಂದು ಘೋಷಣೆಗಳನ್ನು ಕೂಡ ನಾವು ಹೋಗ್ತಾ ಇದ್ದೀವಿ. ಸೊ ನಾನು ಅವ್ರಿಗೇನಪ್ಪ ಅಂತ ಹೇಳಿದ್ರೆ, ಅವರ ಮನಸ್ಥಿತಿ ಏನಿದೆ ಅದನ್ನು ಅವರು ಬದಲಾವಣೆ ಮಾಡ್ಕೋಬೇಕು. ಇನ್ನೂ ಈ ದೇಶದಲ್ಲಿ ಬದಲಾವಣೆ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಬಂದು 80 ವರ್ಷಗಳಾದರೂ ಕೂಡ ಈ ಜಾತಿಯ ವ್ಯವಸ್ಥೆಯನ್ನು ನಾವು ಇನ್ನೂ ಜೀವಂತವಾಗಿ ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಯಾರು ಕಾರಣ ಅನ್ನೋದನ್ನು ತಾವು ಕೂಡ ಪರಾಮರ್ಶೆ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಂಡು